ನಮಸ್ಕಾರ ವಿದ್ಯಾರ್ಥಿಗಳೇ. ಟೂಲ್ ಗ್ರೈಂಡಿಂಗ್ ನೊಂದಿಗೆ ಆಕ್ಮೆ ಥ್ರೆಡ್ಗಳನ್ನು ಕತ್ತರಿಸುವ ಮೇಲ್ ಮತ್ತು ಫಿಮೇಲ್ ವಿಷಯಕ್ಕೆ ಸುಸ್ವಾಗತ. ಈ ಅಧ್ಯಾಯದ ಕೊನೆಯಲ್ಲಿ ನಮಗೆ ಸಾಧ್ಯವಾಗುತ್ತದೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸಿಂಗಲ್ ಸ್ಟಾರ್ಟ್ ಆಕ್ಮೆ ಥ್ರೆಡ್ ಅನ್ನು ಕತ್ತರಿಸಿ ಮತ್ತು ಹೊಂದಿಸಿ, ಕಾಂಪೌಂಡ್ ರೆಸ್ಟ್ ವಿಧಾನವನ್ನು ಓರೆಯಾಗಿಸಿ ಆಕ್ಮೆ ಥ್ರೆಡ್ ಅನ್ನು ಕತ್ತರಿಸುವುದು. ಮಟೀರಿಯಲ್ಸ್ ಅಂಡ್ ಇಕ್ವಿಪ್ಮೆಂಟ್: ಲೇತ್ ಮಷೀನ್, cutting tools, tapping tools, thread grinding machine, grinding wheels, calipers or micrometers. Process 1. ಜಾಬ್ ಅನ್ನು 4 ಜಾ ಇಂಡಿಪೆಂಡೆಂಟ್ ಚೆಕ್ ನಲ್ಲಿ ಹಿಡಿದುಕೊಳ್ಳಿ ಮತ್ತು ಜಾಬ್ ಅನ್ನು ಟ್ರೂ ಮಾಡಿ. ಸಂಭವನೀಯ ಉದ್ದಕ್ಕಾಗಿ 40 mm ಟರ್ನ್ ಮಾಡಿ. mm ಮೇಲೆ ನರ್ಲ್ ಮಾಡಿ ಮತ್ತು ಎಡ್ಜ್ ಅನ್ನು 1x45 ಚೇಂಫರ್ ಮಾಡಿ. ನರ್ಲ್ ಡಯಾಮೀಟರ್ ಅನ್ನು ರಿವರ್ಸ್ ಮತ್ತು ಹೋಲ್ಡ್ ಮಾಡಿ ಮತ್ತು ಜಾಬ್ ಅನ್ನು ಟ್ರೂ ಮಾಡಿ. ಅನ್ನು ಸೆಂಟರ್ ಡ್ರಿಲ್ ಮಾಡಿ. 130 mm ಗೆ ಡಯಾಮೀಟರ್ 32 + 1 mm ಟರ್ನ್ ಮುಗಿಸಿ. 20 mm ಗೆ 25 mm ಉದ್ದವನ್ನು ಸ್ಟೆಪ್ ಟರ್ನ್ ಮಾಡಿ. 7 mm ಅಗಲಕ್ಕೆ ರೇಡಿಯಸ್ ಗ್ರೂವ್ ಅನ್ನು ರೂಪಿಸಿ ಮತ್ತು ಡಯಾಮೀಟರ್ 25 mm ಅನ್ನು ನಿರ್ವಹಿಸಿ. 1x45 ಡಿಗ್ರಿಗೆ ಎಂಡ್ ಅನ್ನು ಚೇಂಫರ್ ಮಾಡಿ. 3x30 ಡಿಗ್ರಿಗೆ ಎಂಡ್ ಅನ್ನು ಚೇಂಫರ್ ಥ್ರೆಡೆಡ್ ಮಾಡಿ. 5 mm ಪಿಚ್ ಥ್ರೆಡ್ಗಾಗಿ ಗೇರ್ ಟ್ರೇನ್ ಅನ್ನು ಅರೇಂಜ್ ಮಾಡಿ. ಕತ್ತರಿಸುವ ಉಪಕರಣವನ್ನು ಟೂಲ್ ಪೋಸ್ಟ್ ನಲ್ಲಿ ಮಧ್ಯದ ಎತ್ತರಕ್ಕೆ ಹಿಡಿದುಕೊಳ್ಳಿ. ಎಕ್ಸ್ಟರ್ನಲ್ ಆಕ್ಮೆ ಥ್ರೆಡ್ ಅನ್ನು ಕತ್ತರಿಸಿ. ಥ್ರೆಡ್ ರಚನೆಯನ್ನು ಪರಿಶೀಲಿಸಿ. ಆಕ್ಮೆ ಥ್ರೆಡ್ ಕಟಿಂಗ್ ಫಿಮೇಲ್. ಜಾಬ್ ಎಂಡ್ಗಳನ್ನು ಉದ್ದಕ್ಕೆ ಹಿಡಿದುಕೊಳ್ಳಿ. 40 mm ತಿರುಗಿಸಿ ಮತ್ತು ತುದಿಗಳನ್ನು ಚೇಂಫರ್ ಮಾಡಿ. $40 mm ಮೇಲೆ ನರ್ಲ್ ಮಾಡಿ. ಥ್ರೆಡ್ ನ ಕೋರ್ ಡಯಾಮೀಟರ್ಗೆ ರಂಧ್ರವನ್ನು ಡ್ರಿಲ್ ಮತ್ತು ಬೋರ್ ಮಾಡಿ. ಇಂಟರ್ನಲ್ ಆಕ್ಮೆ ಥ್ರೆಡ್ಗಳನ್ನು ಕತ್ತರಿಸಿ ಮತ್ತು ಹೊಂದಿಸಿ.
ನಟ್ನ ಎರಡೂ ತುದಿಗಳಲ್ಲಿ ಚೇಂಫರ್ 3x45 ಡಿಗ್ರಿ ಮಾಡಿ. ಚಕ್ ಮತ್ತು ಸೆಂಟರ್ ನಡುವೆ ಜೋಡಿಸಲಾದ ಮೇಲ್ ಮತ್ತು ಫಿಮೇಲ್ ಜಾಬ್ಗಳನ್ನು ಹೋಲ್ಡ್ ಮಾಡಿ. Process 2. ವರ್ಕ್ ಪೀಸ್ ಅನ್ನು ಸರಿಯಾಗಿ ಜೋಡಿಸಬೇಕು ಮತ್ತು ಫಿನಿಶ್ ಅನ್ನು ಮೇಜರ್ ಥ್ರೆಡ್ ಡಯಾಮೀಟರ್ಗೆ ತಿರುಗಿಸಬೇಕು. ಉಪಕರಣವನ್ನು ಸರಿಯಾಗಿ ಹೊಂದಿಸಬೇಕು ಮತ್ತು ಕಾಂಪೌಂಡ್ ರೆಸ್ಟ್ ಭಾಗವನ್ನು ಸಾಮಾನ್ಯಕ್ಕೆ 14 ಡಿಗ್ರಿ ಆಂಗಲ್ನಲ್ಲಿ ಬಲಕ್ಕೆ ತಿರುಗಿಸಬೇಕು. 14 ಡಿಗ್ರಿ ಆಫ್ಸೆಟ್ ಆಂಗಲ್ ಉಪಕರಣವನ್ನು ಆಂಗಲ್ನಲ್ಲಿ ವರ್ಕ್ಗೆ ಫೀಡ್ ಮಾಡುತ್ತದೆ. ಆಫ್ಸೆಟ್ ಆಂಗಲ್ನಿಂದಾಗಿ ಹೆಚ್ಚಿನ ಸ್ಟಾಕ್ ಅನ್ನು ಉಪಕರಣದ ಎಡಭಾಗದಿಂದ ತೆಗೆದುಹಾಕಲಾಗುತ್ತದೆ. ಚಿಪ್ ಕೂಡ ಎಡಕ್ಕೆ ಸುರುಳಿಯಾಗುತ್ತದೆ. ಥ್ರೆಡ್ಡಿಂಗ್ ಉಪಕರಣದ ಬಲಭಾಗವು ಹೊಸದಾಗಿ ಕತ್ತರಿಸಿದ ಥ್ರೆಡ್ ಅನ್ನು ಸರಾಗವಾಗಿ ಶೇವ್ ಮಾಡುತ್ತದೆ. ಅಗತ್ಯವಿರುವ ಥ್ರೆಡ್ ಆಂಗಲ್ ಮತ್ತು ಪಿಚ್ಗಾಗಿ ಆಕ್ಮೆ ಥ್ರೆಡ್ ಟೂಲ್ ಅನ್ನು ಗ್ರೈಂಡ್ ಮಾಡಿ. 29 ಡಿಗ್ರಿ -4 mm ಪಿಚ್. ಟೂಲ್ ಪೋಸ್ಟ್ ನಲ್ಲಿರುವ ಉಪಕರಣವನ್ನು ಮಧ್ಯದ ಎತ್ತರಕ್ಕೆ ಕ್ಲ್ಯಾಂಪ್ ಮಾಡಿ ಮತ್ತು ಕನಿಷ್ಠ ಓವರ್ ಹ್ಯಾಂಗ್ನೊಂದಿಗೆ ಸೆಂಟರ್ ಗೇಜ್ನೊಂದಿಗೆ ಜೋಡಿಸಿ. ಉಪಕರಣವನ್ನು ಮಧ್ಯದ ಎತ್ತರಕ್ಕೆ ಹೊಂದಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವರ್ಕಿಂಗ್ ಡ್ರಾಯಿಂಗ್ ಅನ್ನು ಉಲ್ಲೇಖಿಸುವ ಮೂಲಕ ಥ್ರೆಡ್ ಮಾಡಬೇಕಾದ ವರ್ಕ್ ಪೀಸ್ನ ಡಯಾಮೀಟರ್ ಅನ್ನು ಪರಿಶೀಲಿಸಿ. ಈ ವಿಡಿಯೋದಲ್ಲಿ ನಾವು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸಿಂಗಲ್ ಸ್ಟಾರ್ಟ್ ಆಕ್ಮೆ ಥ್ರೆಡ್ ಅನ್ನು ಹೇಗೆ ಕತ್ತರಿಸುವುದು ಮತ್ತು ಹೊಂದಿಸಬಹುದು ಮತ್ತು ಕಾಂಪೌಂಡ್ ರೆಸ್ಟ್ ವಿಧಾನವನ್ನು ಓರೆಯಾಗಿಸಿ ಆಕ್ಮೆ ಥ್ರೆಡ್ ಅನ್ನು ಹೇಗೆ ಕತ್ತರಿಸುವುದು ಎಂಬುದರ ಕುರಿತು ಕಲಿತಿದ್ದೇವೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಧ್ಯಾಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೂ ಕಾಳಜಿ ವಹಿಸಿ.